ಸರ್, ಈಗ DCM ಅವರು ಕನ್ನಡ ಚಿತ್ರರಂಗ ನಮಗೆ ಸಪೋರ್ಟ್ ಮಾಡಲಿಲ್ಲ, ನಮ್ಗೆ ಗೊತ್ತಿದೆ ಎಲ್ಲೆಲ್ಲಿ ನೆಟ್ಟಿಡ್ ಬೋಲ್ಟ್ ಟೈಪ್ ಮಾಡಬೇಕು ಅಂತ ಮಾತನ್ನ ನಾನು ಹೇಳಿದೆ. ಯಾವ ಥರ ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಯಾವ ಥರ ಮಾಡಬೇಕು ಅಂತ ನಾನು ಕೇಳೋದು. ಈಗ ನಟ್ಟು ಬೋಲ್ಟ್ ಏನಾದರೂ ಯಾರ್ಯಾರು ಲೂಸ್ ಆದರೆ ರಿಪೇರಿ ಮಾಡೋದಕ್ಕೆ ಆ ಕೆಲಸ ಮಾಡೋರು ಭಾಳ ಜನ ಇದ್ದಾರೆ. ಇವರಿಗೆ 138 ಸೀಟ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಒಳ್ಳೆ ಆಡಳಿತ ಮಾಡಿ ರಾಜ್ಯದ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ. ಇವ ಸಿನಿಮಾ ನಟರದೋ ಇಲ್ಲ ಇನ್ಯಾರ್ದೋ ಜನಗಳದ್ದು ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿರೋದು. ಅವ್ರ ಮಾತಿಗೆ ಯಾರೋ ಅಂಥ ಒಂದು ಸೀರಿಯಸ್ ತಗೋಬಾರ್ದೇನೋ ಅಂತಕ್ಕಂಥದ್ದು ನಾನು ಈ ಕಳೆದ ಒಂದು ವಾರದಿಂದ ಅವರ ಮಾತುಗಳು ಕೇಳಿದಾಗ ಬಹುಶಃ ಅವರು ಭೂಮಿ ಮೇಲಂತೂ ಇಲ್ಲ. ಕಳೆದ ಒಂದು ವಾರದವ್ರ ಮಾತುಗಳು ಕೇಳಿದಾಗ ಅದರಿಂದ ಅವರ ಮಾತುಗಳಿಗೆ ಬಹುಶಃ ಉತ್ತರ ಕೊಡದೆ ಅದು ಮೌನದಲ್ಲಿ ಇರೋದೇ ಒಳ್ಳೆಯದನ್ನ ಎಲ್ಲರೂ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈಗ ನೋಡಿ, ಅದು ಅವರವರ ಇಚ್ಛೆ, ಅವರವರ ಮನಸ್ಸಿನ ಭಾವನೆ. ಅದಕ್ಕೆ ನಾವು ಟೀಕೆ ಮಾಡ್ತಕ್ಕಂಥದ್ದು ಅನವಶ್ಯಕ. ಪ್ರತಿಯೊಬ್ಬರಿಗೂ ಈ ದೇಶದ ನಾಗರಿಕರಿಗೆ ಅವರವರದೇ ಆದಂಥ ಒಂದು ತೀರ್ಮಾನಗಳನ್ನು, ಒಂದು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶಗಳು ಅಂಬೇಡ್ಕರ್ ಅವರೇ ಕೊಟ್ಟಿದ್ದಾರೆ. ಇವತ್ತು ಅವರಲ್ಲಿ ಹೋಗಿರ್ತಕ್ಕಂಥದ್ದು ನನಗೇನು ದೊಡ್ಡ ವಿಶೇಷ ಏನು ಕಾಣಲ್ಲ. ಅದರ ಬಗ್ಗೆ ನಾವೇನು ಮಾತು ಕೊಡೋದು ಬೇಡ ಅನ್ನೋದು ನನ್ನ. ಬಿಜೆಪಿ ನಾಯಕರು ಬಿಜೆಪಿ ಬಂದ್ರೆ ಸ್ವಾಗತ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಅವರವ್ರ ಪಕ್ಷಗಳಲ್ಲಿ ಮಾತಾಡ್ತಾರೆ, ನನಗೇನು ಸಂಬಂಧ ಬರುತ್ತೆ ಸರಿ.